In 8th century India, Hindu philosopher Adi Shankara traveled across the subcontinent in search of a place to establish his school of philosophy. On one of his travels, he came across a unique sight, a spectacled cobra providing protection to a pregnant frog from the natural element. Moved by this unique gesture of predator protecting its prey, Adi Shankara established the Sringeri Mutt and installed a stone sculpture called Kappe Shankara. But sadly, the values that Kappe Shankara stands for have been forgotten by most of the devotees who visit the temple. Frogs were once synonymous with monsoons in India, but now with lesser rainfall and rapidly depleting forests, they are beginning to disappear. Unplanned urbanization has disconnected us from our natural world. This leaves the task of maintaining a balance between the man made world and nature only to experts, scientists, and biologists. Is it now impossible for the common man to explore, experience, and protect the environment? ನಮ್ಮದು ಅನುಕಂಪಾದ್ರ ನೌಕರಿ 1980 ನಮ್ಮ ಅಪ್ಪ ತೀರೋದ್ದು. ಆವಾಗ ನಾವು ಸಣ್ಣ ಬಾಲೋಡಿ ನಮ್ಮಮ್ಮ ತನ್ನ ಮಗ್ಗೆ ಇರಲಿ ಅನ್ನೋ ಲೆಕ್ಕಲ್ಲಿ ನೌಕರಿ ಇಟ್ಟದ್ದು. ಪ್ರಾಪ್ತ ವಯಸ್ಕ ಆದಮೇಲೆ ಸಿಗಲಿ ಅನ್ನೋ ಲೆಕ್ಕಲ್ಲಿ ನಮಗೆ ಈ ನೌಕರಿಗೆಲ್ಲ ಬರೋ ಮನಸ್ಸಿಲಾಗಿತ್ತು. ಕರೆ ಹೇಳ್ಬೇಕಂದ್ರೆ ನಮ್ಮದು ಬೇರೆ ವಿಚಾರ ಇತ್ತು, ಬಟ್ ಪರಿಸ್ಥಿತಿ ಬರಲೇಬೇಕಾಯಿತು. 27 ವರ್ಷಕ್ಕೆ ಬಂದೆ ನಾನು ಈ ನೌಕರಿಗೆ. 2000 ಇಸ್ವಿಗೆ ತಟ್ಟಿಹಳ್ಳ ಟ್ರೈನಿಂಗ್ ಸೆಂಟ್ರಲ್ಲಿ ನಮ್ಮದು ಟ್ರೈನಿಂಗು. ಸೊ ಅಲ್ಲಿ ನನ್ನ ಹಣೆ ಬರೋಕ್ಕೆ 27 ಜನರಲ್ಲಿ ಕೇಂದ್ರ ಸರ್ಕಾರದವ ನಾವೊಬ್ಬನೇ. ಆ ಇನ್ಸ್ಟ್ರಕ್ಟ್ರಿಗೆಲ್ಲ ಇವನಿಗೆಲ್ಲ ಮರ ಗೊತ್ತಿಲ್ಲ ಅರ್ಥ. ಅವರಿಗೆ ಯಾವುದೇ ಮರ ಕಂಡ್ರು ನಾಯ್ಕ್ ಇದೇ ಮರ ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳ ಬೈವರು ನನಗೆ. ಕೇಂದ್ರ ಸರ್ಕಾರದ ನೀವೊಬ್ಬನೇ, ಕೇಂದ್ರ ಸರ್ಕಾರದ ನಿನಗೆ ಗೊತ್ತಿರೋಲ್ವಾ ಕೇಳ್ತಿದ್ರು. ಇಲ್ಲ ಮೇಡಮ್, ನಮಗೆ ಗಾಳಿ, ಸಾಗವಾನಿ, ಗ್ಯಾರ್ ಗಿಡ ಬಿಟ್ಟು ಮತ್ತೆ ಯಾವುದೂ ಗೊತ್ತಿಲ್ಲ. ನಂಬುದಿಲ್ಲ ಆಗಿತ್ತು. ಗೊತ್ತಿರಲೇಬೇಕು, ಒಬ್ಬ ಗಾಡಿ ಕನಿಷ್ಠ 200 ಮರ ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು ಅಂತಿದ್ರು. ಇದು ಉಪಯೋಗ ಬರೋ ಅನ್ನೋಂಗಾಯ್ತು ನಮಗೆ. ಒಂದು 10-15 ದಿವಸದಲ್ಲಿ ಒಂದು 200 ಮರಗಳ ಸೈಂಟಿಫಿಕ್ ನೇಮ್ ವಿತ್ ಫ್ಯಾಮಿಲಿ ಗಟ್ಟಾಕ್ಬಿಟ್ಟೆ, ಫುಲ್ ಗಟ್ಟಾಕ್ಬಿಟ್ಟೆ. ಕಡೆಗೆ ಯಾವ್ದು ಕೇಳ್ತಾರೆ ಅದು ಹೇಳೋದು. ಯಾವುದೇ ಮರಕ್ಕೆ ಅದು ಕೋಸಮ್, ಶಿಲಿಷರ ಟ್ರೈಜುಗ, ಸೆಪೆಂಡಿಸಿ ಫ್ಯಾಮಿಲಿ, ಮತ್ತೊಂದು ಮ್ಯಾಂಗೋಫೆರ್ ಇಂಡಿಕಾ, ಮತ್ತು ಗಾಳಿ ಕೆಜರಿನಿಕ್ಕಿ ಸಿಟಿಫೋಲಿಯಾ, ಹೀಗೆ ಹೇಳ್ಕೊಂತ ಹೋಗ್ತಿದೆ. ಅವರಿಗೆಲ್ಲ ಏನು ಕನ್ಫರ್ಮ್ ಎಲ್ಲ ಗೊತ್ತು ಉಂಟು. ಬಟ್ ನನಗೆ ಯಾವ ಮರ ಯಾವುದನ್ನು ಗೊತ್ತಿಲ್ಲ, ಬಟ್ ಮರದ ಹೆಸರು ಕೇಳ್ಕೊಂಡು ಹೇಳ್ತಿದ್ದೆ. ಬಟ್ ಫೀಲ್ಡಿಗೆ ಬಂದಮೇಲೆ ಅಂಬಿಕನವ್ರು ಕುಡುಗಿರಿ ರೇಂಜು, ಅಂಬಿಕನವ್ರಿಗೆ ಬಂದಮೇಲೆ ನಮ್ಮ ವಾಚ್ಮೆನ್ರು, ಗೌಳಿ ವಾಚ್ಮೆನ್ರು ಮತ್ತು ಸೀನಿಯರ್ ಗಾರ್ಡ್ಸು, ಫಾರೆಸ್ಟ್ರು ಅವ್ರ ಹತ್ರ ಯಾವುದು ಮರ ಕೇಳ್ಕೊಂಡು ಇದು ಇಂಥ ಮರ ಅಂತ ಹೇಳಿ ಕೂಡ ನಾನು ಎಸ್ ಇದು ಮೆಕ್ರಂಗ ಪೆಲ್ಟೆಟ ಅಥವಾ ಬುಚನಾನೆಯ ಲಂಜಾನ ಇವೆಲ್ಲ ಚಾರೆ ಹಿಂಗೆಲ್ಲ ಲೋಕಲ್ ಹೆಸರು ಹೇಳ್ತಿದ್ರು. ನಾನು ಒಂದೊಂದು ಸರಿ ಬುಕ್ಕಲ್ಲಿ ಹುಡುಕಿ ಅದ್ರ ಸೈಂಟಿಫಿಕ್ ಬರೆದಿಟ್ಕೊಬಿಡೋದು. ಇದು ಇಂಥ ಮರ ಅಂತ. ಒಂದು ದೊಡ್ಡ ಹಳದಿ ಕಪ್ಪೆ ಇಲ್ಲ ಮರಿಯಲ್ಲೇ ನಮ್ಮನೆ ಹತ್ತೆ ನೀ ಹೇಳ್ದಂಗೆ ಇತ್ತು. ಹೌದಾ, ಹೋಗುವ ಅಲ್ಲೇ. ನಾನು ಕ್ಯಾಮ್ರಾ ತಗೊಂಡು ಹಂಗೆ ಪ್ಯಾಂಟ್ ಹಾಕಿ ಹೋಗುವ. ಬಂದೆ.
ಕಪ್ಪೆ ವಿಷಯಕ್ಕೆ ಬಂದರೆ ನಮ್ಗೆ ಕಪ್ಪೆ ಬಗ್ಗೆ ಏನೂ ಗೊತ್ತಿಲ್ಲ. ಕಪ್ಪೆ ಅಂದರೆ ಓದಿರ್ತವೆ, ಮಳೆಗಾಲದಲ್ಲಿ ಸೌಂಡ್ ಮಾಡ್ತವೆ, ಕಿರಿಕಿರಿ ಆಗ್ತದೆ. ಇದೇ ತೇರಿಲಿದ್ವಿ ನಾವು. 2008ರಲ್ಲಿ ಗುರುರಾಜ್, ಡಾಕ್ಟರ್ ಕೆ ವಿ ಗುರುರಾಜ್ ಅವರು ಬಂದಿದ್ದರು ಕುಳಿಗಿ. ಕಪ್ಪೆಗಳಿಗೊಂದು ಚಂದ ಹೆಸರು ಇರ್ತದೆ ಅಂತ ಗೊತ್ತದು ಅವಾಗೇ ನಮಗೆ. ಯಾವ್ದಾದ್ರು ಎಲ್ಲನೂ ಒಂದೇ, ಕಪ್ಪೆನೇ ಒಂದೇ ಮಾಡೋದು ಲೆಕ್ಕ. ಸೊ ಆ ಇಂಟ್ರೆಸ್ಟ್ ಬೆಳೀತು. ಸೊ ನಾನು ಸ್ವಲ್ಪ ದಿವಸ ನಾವು ಡೆಪ್ಯುಟೇಷನ್ನಾಗೆ ಊರು ಸೈಡ್ ಹೋಗಿದ್ದೆ. ನಮ್ಮದಿದೆ ಹುಚ್ಚಲ್ಲ, ಕಪ್ಪೆ ಅಂದಮೇಲೆ ನೋಡಬೇಕು ಅಂತ. ಸಂಜೆ 7 ಗಂಟೆಯಿಂದ ಮನೆಯಿಂದ ಹೋದ್ರೆ ನಮ್ಮ ಗದ್ದೆ ಬಯಲಿಗೆ 9:30 10 ಗಂಟೆ ಮನೆ ಬರೋದು. ನಮ್ಮಮ್ಮೆಲ್ಲ ಬೈತಿರು, ಏನತ್ತಮ್ಮ ಇದು, ಏನು ಮಳ್ಳ, ನಮ್ಮದಿಗೆ ಹುಚ್ಚ ಅನ್ನೋ ಲೆಕ್ಕಲ್ಲಿ, ಏನಿದು ಮಳ್ಳು ಅಂತ. ಇಲ್ಲಮ್ಮ, ಏನೋ ಒಂಥರ ಖುಷಿ ಆಗ್ತದೆ. ಫೋಟೋಸ್ ಎಲ್ಲ ಮಾಡಿದೆ. ನನಗೆ ವೋಕಲ್ಸ್ ಆಗಿ ಫೋಟೋ ಮಾಡೋ ಹುಚ್ಚು ಸ್ವಲ್ಪ. ಸೌಂಡ್ ಮಾಡ್ತಾವಲ್ಲ ಅದು ಫೋಟೋ ಮಾಡೋದು ಸಿಕ್ತು. ಫೋಟೋ ಮಾಡಿದ್ದೇನೆ, ವಿಡಿಯೋ ಮಾಡಿದ್ದೇನೆ. ಸೌಂಡು ಭಾಳ ವಿಚಿತ್ರ ಅನ್ಸ್ತು ನನಗೆ. ನಿಜ ಹೇಳ್ಬೇಕಂದ್ರೆ 1 ವಾರ ನನ್ನ ಹತ್ರ ಆ ಫೋಟೋ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನು ಬಟ್ ಎಲ್ಲ ಮಾಡ್ತಿದ್ದೇನೆ, ಕಂಟಿನ್ಯೂಸ್ ಹೋಗ್ತಾಯಿದ್ದೇನೆ. ಸೌಂಡು ನಮ್ಮದು ಈ ಮಿಂಚುಳ್ಳಿ, ಬಟ್ ಹೇಳ್ಕೊಳಕ್ಕಾಗ್ತಿಲ್ಲ ಯಾರಿಗೂ. ಕಳಿಸ್ದೆ ಗುರುರಾಜ್ ಅವರಿಗೆ, ಅವ್ರು ಜೋಕ್ ಮಾಡ್ರು, ನೈಕ್ ಏನು ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ದು ಕಾಲ್ ಕಳಿಸಿ ಕಪ್ಪೆದಂತೀಯ ಅಂತ. ನನಗೆ ಇಲ್ಲ ಸರ್, ನಾನು ಕಾನ್ಫಿಡೆಂಟ್ ಹೇಳ್ತೇನೆ. ವಿಡಿಯೋ ಕಳಿಸ್ದೆ, ಫೋಟೋ ವಿಡಿಯೋ. ನೀವು ಯಾವುದಂತ ತಿಳ್ಕೊಂಡಿದ್ರಿ ಕೇಳಿ ಸರ್. ನನಗದು ನೋಡಿದ್ರೆ ಸ್ಕಿಟ್ರಿಂಗ್, ನಾನು ಕಾನ್ಫಿಡೆಂಟ್. ಯಾಕಂದ್ರೆ ಅದರ ಹಾರೋ ಸ್ಟೈಲು, ಈಗ ನಮ್ಮದೆಲ್ಲ ಸೈನೋಫ್ಲೆಕ್ಟಿಸ್, ಯೂಕ್ಲಿಪ್ಟಿಸ್ ಸೈನೋಫ್ಲೆಕ್ಟಿಸ್ ಉಂಟಲ್ಲ, ಕಾಮನ್ ಸ್ಕಿಟ್ರಿ ಫ್ರಾಗು, ಅದೇ ಶೇಪಲ್ಲಿ ಹೋಗಿ ಪುಸ್ತಕನ ಮುಳುಗ್ಬಿಡೋದು. ಓಕೆ ನಾಯ್ಕ ನೋಡುವ, ಅವರಿಗೂ ಕ್ಯೂರಿಯಸ್ ಆಗಿಬಿಟ್ಟಿದೆ. ನಾನು ಗೋಕರ್ಣದಲ್ಲಿದ್ದೆ. ನಮ್ಮ ಭಾವನ ವಿದ್ಯಾಧರ ಗೌಡ ಅಂತಿದ್ದೆ, ನಮ್ಮ ಭಾವನ ಜೊತೆ ಇದ್ದೆ. ಅವರು ಅಪ್ರೂವ್ ಬಂದಿದ್ರು ನಮ್ಮೂರಿಗೆ. ಹೋಗಿ ಕೂತಿದ್ದೇನೆ, ಅಷ್ಟೊತ್ತಿಗೆ ಕಾಲ್ ಬಂತು. ನಾಯಕ್ ಕಂಗ್ರಾನ್ಸ್, ನ್ಯೂ ಸ್ಪೀಸೀಸ್ ಅಂದರು. ಫುಲ್ಲು ಖುಷಿಯಾಗೊಂಥರ, ಅದು ಹೇಳೋಕ್ಕಾಗಿರ್ಬಿಡಿ, ಅದು ಎಕ್ಸ್ಪ್ರೆಷನ್ ಈಗ ಬರೋಂಗಿಲ್ಲ. ಒಂಥರ ಭಾಳ ಖುಷಿ ಆಯ್ತು. ಅದು ದೇವಸ್ಥಾನ ಹತ್ರ ಇದ್ದೆ, ಗೋಕರ್ಣ ಬೀಚ್ ಹತ್ರ ಒಂದು ದೇವಸ್ಥಾನ ಇದೆ, ಉಮಾಮಹೇಶ್ವರ ಅಂತ, ಮೇಲೆ ಜಟಾಯಿ ತೀರ್ಥ ಅಂತಿದೆ. ಅಲ್ಲಿ ನನಗೆ ವಿಷಯ ಗೊತ್ತಾಯ್ತು. ಅವ್ರು ಒಂಥರ ನಮ್ಮ ನೋಡಪ್ಪ ಬಾವ ಹೊಸ ಸ್ಪೀಶ್ ಅಂತ. ಸೊ ಅವರು ಖುಷಿಪಟ್ಟರು. ಆಯ್ತಪ್ಪ, ಒಂದು ಸಾರ್ಥಕ ಆಯಿತು. ನ್ಯೂ ಸ್ಪೀಸ್ ಅಂದ ಕೂಡ ಒಂಥರ ಒಂದು ದೊಡ್ಡ, ನಮಗೆ ಒಂಥರ ಖುಷಿ. ಅದಂತೂ ಫೀಲ್ ಆಗಿದೆ. Traditionally, frog legs was a protein supplement for the poor people because they couldn't afford chicken. But today, with chicken being affordable, it's no longer the case. The people who are coming for frog legs now are the city people, the rich people, who are coming to eat some exotic meat. People from out of state, they've heard that in Goa you get this extraordinary thing called frog legs. So can we have not 1 plate but 5 plates? And 5 plates means you have killed about 40-50 frogs already just by eating 5 plates. Very often what they do is they'll just grab the frog, cut the legs off and leave the frog. And the frog will not die instantly. It will jump and crawl and crawl and crawl away with its front hind legs and basically die of loss of blood. So the first time I went to the forest department, I met the DCF, Mr. Devendra Dalai. This was 2006. And in 2006, I asked him if frogs were protected, and he said yes. So I said, so if that is the case, I've seen frog poachers catching frogs. How many people have you all caught? And his response was nobody. So I said, why? And he says, we don't have any information about where they are catching frogs. So I said, okay, one thing is, I will give you information. How can you help us back in return? So he said, in return, I will give you posters that we have printed, but we don't know what to do with it. So he had about, I think, 5,000 posters, of which we took about 4,500. And we distributed 4,500 posters in that same month across the state. So he was very happy that he was able to get that kind of penetration through us. When I say us, I'm talking of these 10 NGOs together.
the first few years we informed a lot of people, and we found that most of the people are completely unaware, which is why we built a lot of awareness material. We created websites, we announced on the radio, we announced on the local television, we stood at bus stands and gave out handouts of information. Goa Can observed Save the Frog Day on 30th of April. Roland Martins of Goa Can emphasized on an urgent need to save frogs to maintain the eco-balance of the state as well as the nation. Goa Can also expressed its concern over speedy extinction of frogs in Goa. Frogs are very vital in minimizing mosquitoes responsible for malaria and other vector-borne diseases. The restaurants don't serve to unknown clients, they will only serve to known clients. They don't stock the frogs in their restaurant, they will stock it at a second location or at their homes. So in this particular case, we knew that the frogs were at the restaurant owner's home. So armed with a search warrant with a team, we raided the place. And when we checked, we found a whole barrel of about 40 to 50 frogs, live frogs. So the forest department immediately proceeded to attaching the evidence. We took pictures, we counted the number of live frogs, and as the Panchanama was going on, we received a call from a local politician. And the politician basically was telling the forest officer not to proceed with the investigation. So again, these are the instances where political interference dissuades the forest officers from continuing this kind of work. It kind of acts as a deterrent. Like the next time the forest officer is less interested in prosecuting restaurants, because you go so far and at the last stage the politician comes in, the whole case is washed away. And 2011 onwards, I would say, we've taken the back seat. We've not done too much. The forest department has done that in place of us. So where we have not gone and done awareness, the forest department has done that. Where we have not done forced for patrolling, the forest department has done it on its own. So 2011 to 12 onwards, we've realized that there is very little that we need to do. And so we do very little in that sense. रमाकांत फॉरेस्टर आवाज येता रमाकांत फॉरेस्टर हां सर आत्ता हाजर आर्लेमा कडेन बॅटरी घेऊन कितें तरी फ्रॉक्स धरता म्हणून एक कंप्लेंट येयल्ली आसा बरें सर ओके सर नुसते सर ते नुसते दाखव सर नुसते सर दाखव बेब मरे ना होगा ना कायद्या प्रमाणे धरून जायना म्हणून आता येले सर सर काय पड सर ना सर सर प्लीज सर एक फाटी सोड सर तोंड बंद दोन सर प्लीज सर एक ना 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 सर ऐक पारा आंके नाही सर माझे पैसे सर प्लीज सर पैसे लागिते रे ಕಪ್ಪಿ ಒದರೋದು ನೋಡಿದ್ರಾ ಹೆಂಗೆ ಒದರ್ತೀವಿ ಅದು ಒದರೋದು ಹೆಂಗೆ ಕಪ್ಪಿ ಒದರೋದು ಹೆಂಗೆ ಹೆಂಗೆ ಗುಡ್ ಮತ್ತೆ ಕೊಟ್ರ ಅಂತಿದ್ದದ ಯಾಕೆ ಒದರ್ತಿದ್ದ ಕಪ್ಪೆ ಯಾಕೆ ಒದರ್ತಿದ ಕಪ್ಪೆ ಯಾಕೆ ಒದರ್ತದೆ ಅವರು ಏನು ಮಾಡ್ತಾರೆ ಕಪ್ಪೆ ತಗೊಂಡೋಗಿ ಒಂದು ಮೇಜರ್ ಕ್ವೆಶ್ಚನ್ ಮಕ್ಕಳದು ನಾನು ಫಸ್ಟ್ ಹೇಳ್ತೇನೆ ತಿಂತಾರೆ ಅವ್ರ ಮುಖದಲ್ಲೆಲ್ಲ ಹೆಂಗಾಗ್ತಂದ್ರೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಹೆಣ್ಣುಮಕ್ಕಳೆಲ್ಲ ಒಂಥರ ಅಯ್ಯೋ ಅಂತ ಅವ್ರು ವೀಡಿಯೋ ಎಲ್ಲ ನೋಡಿರ್ತಾರಲ್ಲ ಇಂಥ ಕಪ್ಪೆ ತಿಂತಾರೆ ಸರ್ ತಿಂತಾರೆ ಮರಿ ಇವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾಗೆ ಇವು ಇದ್ದರೆ ಒಳ್ಳೆಯದು ಅಂತ ಹೇಳಿದಾಗ ಲಾಸ್ಟ್ ಮಕ್ಕಳಿಂದ ಬರೋದು ಸರ್ ನಮ್ಮೂರಿಗೆ ಬಂದಿದ್ದರು ಇಲ್ಲ ಕೋಸ್ಟಲ್ ಏರಿಯಾ ನಮ್ಮೂರಿಗೆ ಬಂದಿದ್ರು ಆಗಾರೆ ಒಂದು ಕೆಲಸ ಬಂದಾಗ ಒಂದು ಕಾಲು ಡಿಪಾರ್ಟ್ಮೆಂಟಿಗೆ ಒಂದು ಕಾಲು ಒಂದು ಮೆಸೇಜ್ ನಿಮ್ಮ ಹೆಸರೆಲ್ಲೂ ಬರೋದಿಲ್ಲ ಒಂದು ಮೆಸೇಜ್ ಮಾಡಿ ಅಂತ ಹೇಳ್ಕೊಂಡು ದೊಡ್ಡ ರ್ಯಾಕೆಟ್ ಇದೆ ನನ್ನ ಪ್ರಕಾರ ನಾವೇನೋ ಜಸ್ಟ್ ಒಂದು ಕೇಸ್ ಮಾಡಿದ್ದೇವೆ ಇದು ಮಾಡಿ ಬಿಟ್ಬಿಡ್ತೇವೆ ಬಟ್ ಡೀಪಾಗಿ ಹೋಗಬೇಕು
ಇಲ್ಲಾಂದರೆ ಫುಲ್ ಫ್ರಾಗ್ ಹೋಗ್ತಾನೆ ಇರ್ತವೆ ಗೋವಾ ಸೈಡಿಗೆ. ಈ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಭಾಳಷ್ಟು ಸ್ಪೀಸೀಸ್ ನಾಪತ್ತೆ ಆಗ್ತೀವಿ. ಈಗ ನಮಗೆ ಬಿಲ್ಡಿಂಗ್ ಬೇಕು, ರೋಡ್ ಬೇಕು, ಎಲ್ಲನೂ ಬೇಕು. ಕೆರೆ ಇರ್ತದೆ, ಕೆರೆ ಪಕ್ಕನೇ ಬಿಲ್ಡಿಂಗ್ ಕಟ್ಟುವ ವ್ಯವಸ್ಥೆ, ಕೆರೆ ಪಕ್ಕನೇ ಹೈವೇ ಮಾಡುವ ವ್ಯವಸ್ಥೆ, ಇವೆಲ್ಲ ಕಪ್ಪೆಗೆ ದೊಡ್ಡ ಹೊಡೆತ, ಮಾತೇ ಇಲ್ಲ. ಈಗ ಕರಾವಳಿನ ತಗೊಳ್ಳಿ, ಈಗ ನೋಡಿ ನಾವು ಮುಂದಿನ ದಿನಗಳಲ್ಲಿ ಹೀಗೆ ಆಗ್ತಾ ಹೋದರೆ, ಇದೇ ಟೈಪ್ ಅದರ ಹ್ಯಾಬಿಟ್ಯಾಟಿಗೆ ತೊಂದರೆ ಆಗ್ತಿದ್ರೆ ಕರಾವಳಿನೂ ಇಲ್ಲ, ಕಪ್ಪಿನೂ ಇಲ್ಲ, ಆ ಟೈಪ್ ಆಗಿಬಿಡ್ತದೆ. ಮುಖ್ಯ ಅಂದರೆ ಕರೆ ಹೇಳ್ಬೇಕಂದ್ರೆ ಈಗೇನು ಹೊಸದೊಂದೊಂದು ಕಂಡು ಹಿಡಿತಿದ್ದಾರೆ. ಆ ಹೆಸರು ಗೊತ್ತಾಗೋಕೆ ಅಂತ ಮೊದಲೇ ನಾಪತ್ತೆ ಆದ ಕಪ್ಪೆ ಎಷ್ಟಿದೆಯಲ್ಲ, ಎಷ್ಟು ಜಾತಿ ಕಪ್ಪೆ ಒಂದೇ ಅಲ್ಲ, ಭಾಳಷ್ಟು ಸ್ಪೀಸೀಸು ಇರ್ಬೋದು.